ಬಡ್ಜೆಟ್ ಬಗ್ಗೆ ಹೇಳಬೇಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇವಾಗ ಈ ಸಲ ಸ್ವಲ್ಪ ರಾಜ್ಯಕ್ಕೆ ತುಂಬ ಕಮ್ಮಿ ಇದೆ. ಯಾಕೆಂದರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಹೊಸ ಅಂಥ ಪ್ರಾಜೆಕ್ಟ್ಗಳೇನು ಗೊತ್ತಿಲ್ಲ. ಇರೋ ಪ್ರಾಜೆಕ್ಟ್ನ ಸ್ವಲ್ಪ ಕಂಟಿನ್ಯೂ ಮಾಡಿದ್ದಾರೆ. ಯಾಕೆಂದರೆ 5 ವರ್ಷದಲ್ಲಿ ಕಂಟಿನ್ಯೂ ಕ್ಯಾರಿ ಫಾರ್ವರ್ಡ್ ಆಯ್ತಾ ಇತ್ತು. ಈ ಸಲ ಅದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಈ ಸಲ ಆದಷ್ಟು ರಾಜ್ಯಕ್ಕೆ ಹಳೆ ಯೋಜನೆಗಳಿಗೆ ಪುನರಾವರ್ತನ ಮಾಡಿದ್ದಾರೆ ಹೊರತು ಹೊಸದಾಗೆ ಕೊಟ್ಟಿರೋ ಈ ಸಲ ತುಂಬ ಕಮ್ಮಿ. ಬಟ್ ಈ ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿರೋದ್ರಿಂದ ನಮಗೂ ಬಹುದೊಡ್ಡ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಒಂದು 50% ರುಚಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೆಟ್ರೋ ಬಗ್ಗೆ ಹೇಳಬೇಕಂದ್ರೆ ಈಗ ಇತ್ತೀಚೆಗೆ ನಾನು ನಿಮ್ಮ ನ್ಯೂಸ್ ಫಸ್ಟಲ್ಲೇ ನೋಡಿದ ಪ್ರಕಾರ ಫೆಬ್ರವರಿ 9ಕ್ಕೆ ಎವ್ರಿ ಇಯರು ನಾವು ಮೆಟ್ರೋ ಪ್ರೈಸ ಜಾಸ್ತಿ ಮಾಡಬೇಕು, ಇದು ಸಪ್ರೇಟ್ ಒಂದು ನಿಗಮ ಇದೆ ಅಂತ ಹೇಳಿದ್ದಾರೆ. ಬಟ್ ಅದು ತುಂಬ ರಾಂಗ್ ಆಯಿತು. ಲಾಸ್ಟ್ ಟೈಮು ಇವರು 5% ರೈಸ್ ಮಾಡೋದಾದರೆ ಲಾಸ್ಟ್ ಟೈಮು 101.5% ರೈಸ್ ಮಾಡಿದ್ರು. ಸ್ವಲ್ಪ ಗಲಾಟೆ ಆದಮೇಲೆ ಅದನ್ನ 90% ಈಗ ಪುನಃ ಪ್ರತಿ ವರ್ಷ 5% ರೈಸ್ ಮಾಡ್ತೀವಿ. ಇದು ಜನಸಾಮಾನ್ಯರಿಗೆ ಕೈಗೆಟ್ಕೋದು ಮೆಟ್ರೋ ಆಯಿತು. ಯಾಕೆಂದ್ರೆ ಬೆಂಗಳೂರು ಇವತ್ತು ಟ್ರಾಫಿಕ್ಕು ತುಂಬ ಜಾಸ್ತಿ ಆಗಿರೋದ್ರಿಂದ ಮೆಟ್ರೋ ತುಂಬ ಅವಲಂಬನೆ ಆಗಿತ್ತು. ಅದನ್ನ ಇವರು ರಾಜ್ಯ ಸರ್ಕಾರ ಯಾಕೆಂದರೆ ಇವರು ಕೇಂದ್ರ ಸರ್ಕಾರ ಮೇಲೆ ಆಗ್ತಾಯಿದ್ರು. ಅದು ಕೂಲಂಕುಷವಾಗಿ ನಾವು ಸ್ವಲ್ಪ ಸ್ಟಡಿ ಮಾಡಿದ ಪ್ರಕಾರ ಇದು ರಾಜ್ಯ ಸರ್ಕಾರನೇ ನೇರ ಹೊಣೆ. ಯಾಕೆಂದರೆ ನಿಗಮ ಬರೋದು ರಾಜ್ಯ ಸರ್ಕಾರದ ಅಡಿನಲ್ಲಿ ಬರೋದ್ರಿಂದ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ. ದಯಮಾಡಿ ಬಡ ಬಗ್ಗರಿಗೆ ಒಂದು ಮೆಟ್ರೋ ಫೆಸಿಲಿಟೀಸ್ ಎಲ್ಲರಿಗೂ ಅನುಕೂಲ ಆಗೋ ಥರ ಇದೆ. ಇದು ಯಾವುದೇ ಕಾರಣಕ್ಕೂ 5% ರೈಸ್ ಮಾಡಬಾರ್ದು ಅಂತ ನಮ್ಮ ವಾದ.